ರಾಜು ಹೆಂಗದಾನ ಯಪ್ಪ ನಿಮ್ಮ ಕಾಕ? ಏನು ಮಾಡ್ಕೊಂಡು ಕುಂತನ ಯಪ್ಪ ಇವ? ಹಾಂ ಬಂದೆ ಬಿ, ಈಗ ಬಂದೆ ಬಿ. ನೀ ಸಮಾಧಾನ ಮಾಡ್ಕೊರ್ವ, ಏನಾಗಿಲ್ಲ ಆರಾಮಕ್ಕನ, ನೀ ಸಮಾಧಾನ ಮಾಡ್ಕೊ. ನೋಡಪ್ಪ, ನೀ ನೋಡಿದಿ ಅಂತೇಳಿ ಬೇಷ ಆತ, ಇಲ್ಲ ಅಂದಿದ್ರ ಅದೇ ಅಣ್ಣ ಆಗಿ ಹೋಗವ ಎಲ್ಲಾರ. ಹೆಂಡತಿದಾಳ ಮಕ್ಕಳದಾರ ಅನ್ನೋದು ಅವಾಗ ಒಂದೀಟು ಚಿಂತಿನಲ್ಲ. ಹಂಗ ಎಲ್ಲಿ ಬೇಕಲ್ಲಿ ಹಂಗ ತಿರ್ಗಾಡಿ ಈ ರೀತಿ ಮಾಡ್ಕೊಂಡು ಕುಂತ ನೋಡಪ್ಪ. ಮಗನ ನೀ ನೋಡಿದಿ ಬೇಷ ಆತೆಪ್ಪ, ಇಲ್ಲ ಅಂದಿದ್ರಿ ಏನು ಗತಿ ಇತ್ತು ನೋಡು ಪಜೂತಿ ಬಾಳೆವ್ ನಂದು. ಈಗೇನಿಲ್ಲ, ಈಗ ಸುಮ್ಮನೆ ಆಗ್ಬೇಕ, ಅಳಕ್ಕೆ ಹೋಗ್ಬೇಡ, ಎಲ್ಲ ಒಳ್ಳೇದಾಕತಿ, ಸುಮ್ಮನಿರಿ. ಈಗ ಮತ್ತು ಆ ಸಮಯಕ್ಕೆ ನಾನು ನೋಡೀನಿ ಅಂತೇಳಿ ಚಲೋನ ಆಗ್ತದ. ತಕ್ಷಣ ಅವಾಗ ನಾನು ದವಾಖಾನೆ ತೊಗೊಂಬಂದು ಅಡ್ಮಿಟ್ ಮಾಡಿಬಿಟ್ಟೆ. ಈಗೇನಿಲ್ಲ, ಟ್ರೀಟ್ಮೆಂಟ್ ನಡೆಯಾಕತ್ತತಿ, ಆರಾಮಾಗಕತ್ತಾನ. ಈಗ ಸುಮ್ಮನಿರಿ, ನೀ ಸಮಾಧಾನ ಮಾಡ್ಕೊನಿ. ನಾನು ನೋಡ್ಬೇಕಯ್ಯಪ್ಪ ನಿಮ್ಮ ಕಾಕನ, ಎಲ್ಲದಾನ ಕರ್ಕೊಂಡು ಹೋಗವನಂತೇಕ್ ನನ್ನ. ತಡಿಬೇ ಇನ್ನೊಂದು ಸ್ವಲ್ಪ ಹೊತ್ತು. ಈಗ ಯಾರ ಬರ್ಬೋದು ಹೊರಗಡೆ, ಟ್ರೀಟ್ಮೆಂಟ್ ನಡೆಯಾಕತ್ತತಿ. ಡಾಕ್ಟರ್ ಸಿಸ್ಟರ್ ಯಾರು ಬಂದ್ರಂದ್ರೆ ಕೇಳುನ್ ತಡಿ, ನೋಡಕ್ಕೆ ಬಿಡ್ತಾರ ಹೆಂಗು ಅಂತೇಳಿ ಕೇಳುನ್ ತಡಿ ಅವ್ರು. ಇಲ್ಲಿ ನೋಡಿ, ಪೇಷಂಟ್ ಕಡೆಯವ್ರು ಯಾರಿದ್ದೀರಿ? ಹಾಂ ಹೇಳ್ರಿ ಮೇಡಮ್, ನಾವ ಇದೇವಿ ರೀ. ಇಲ್ಲಿ ನೋಡಿ, ಯಾರಿದ್ದೀರಿ ಪೇಷಂಟ್ ಕಡೆಯವರು? ಇವಾಗ ಪೇಷಂಟ್ಗೆ ಬ್ಲಡ್ ಭಾಳ ತುಂಬ ಹೋಗಿರೋದ್ರಿಂದ ಬ್ಲಡ್ ಕೊಡೋರು ಬೇಕಾಗಿದ್ದಾರೆ. ನಮ್ಮ ಬ್ಲಡ್ ಬ್ಯಾಂಕಲ್ಲಿನೂ ಬ್ಲಡ್ ಖಾಲಿ ಆಗಿದೆ, ಬ್ಲಡ್ ಸ್ಟಾಕ್ ಇಲ್ಲ. ಯಾರಾದರೂ ನೀವು ಬ್ಲಡ್ ಕೊಡೋರನ್ನ ಅರೇಂಜ್ ಮಾಡಿ ಆದಷ್ಟು ಬೇಗ, ಅರ್ಜೆಂಟು. ಮೇಡಮ್ ನನ್ನ ಬ್ಲಡ್ ಚೆಕ್ ಮಾಡ್ರಿ, ಮ್ಯಾಚ್ ಆದ್ರೆ ಹಾಕು ಅಂತ್ರಿ. ಓ ಸರಿ, ಹಾಗಿದ್ರೆ ಬನ್ನಿ ಚೆಕ್ ಮಾಡೋಣ. ನೋಡಿ, ಇವಾಗ ನಿಮ್ಮ ಬ್ಲಡ್ನು ಮ್ಯಾಚ್ ಆಗ್ತಿಲ್ಲ. ಮತ್ತೆ ಇವಾಗ ಏನು ಮಾಡ್ತೀರಾ ನೋಡಿ, ಆದಷ್ಟು ಬೇಗ ನೀವು ಅರೇಂಜ್ ಮಾಡಬೇಕು ಯಾರನ್ನಾದರೂ. ಯವ್ವ ಮೇಡಮ್, ನಂದೊಂದಿಟ್ಟು ಚೆಕ್ ಮಾಡಿಬಿಡ್ರಿ, ಬಂದ್ರೆ ಹಾಕಿ ಬಿಡ್ರಿ ರಕ್ತನ. ಓ ಹೌದಾ, ಸರಿ ಹಾಗಿದ್ರೆ ಬನ್ನಿ ನಿಮ್ಮದು ಚೆಕ್ ಮಾಡೋಣ. ಸರಿ ಅಮ್ಮ, ನಿಮ್ಮದು ಬ್ಲಡ್ಡು ಮ್ಯಾಚ್ ಆಗಿದೆ, ನಿಮ್ಮ ಬ್ಲಡ್ಡು ತಗೋತೇವಿ. ಸ್ವಲ್ಪ ಹೊತ್ತ ವೇಟ್ ಮಾಡಿರಿ ಇಲ್ಲಿ. ನಾವು ಕರೆದ ತಕ್ಷಣ ನೀವು ಬರಬೇಕು ಒಳಗಡೆ. ಆಯ್ತು ತೋರ, ಇಲ್ಲೇ ಕುಂತಿರ್ತೇನೆ, ಕರ್ರಿ ನನ್ನ. ನೋಡಿ ಅಮ್ಮ, ನಿಮ್ಮ ಬ್ಲಡ್ ತೊಗೊಂಡಿದ್ದೀವಿ. ಇವಾಗ ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ. ನೀವು ಸರ್ ಅವ್ರಿಗೆ ಸ್ವಲ್ಪ ಜ್ಯೂಸ್ ತೊಗೊಂಬಂದು ಕೊಡಿ, ಸ್ವಲ್ಪ ಸಮಯದ ನಂತರ. ನೋಡಿ, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಯಾರಾದರೂ ಒಬ್ರು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ಬೋದು. ಸನವ, ನೀನೇ ಹೋಗಿ ಬಂದ್ಬಿಡು. ಹೆಂಗಿದ್ದೀರಿ, ಆರಾಮದ್ದೀರಾ ಈಗ? ಆರಾಮ ಅನ್ಸೈತೆ. ನೀ ಯಾವಾಗ ಬಂದಿ? ಹಾಂ, ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ನಾವು ಪೇಷಂಟ್ಗೆ ಇವಾಗ ಇನ್ಕ್ವೈರಿ ಮಾಡಬೇಕು. ಪ್ರಜ್ಞೆ ಬಂದಿದೆ ಅಂತ ಕಾಲ್ ಮಾಡಿದ್ರಲ್ಲ, ನಾವು ಇನ್ಕ್ವೈರಿ ಮಾಡ್ತೀವಿ ಇವಾಗ. ಹಾಂ ಓಕೆ, ಶೋರ್ ಮಾಡಿ. ಆದರೆ ಜಾಸ್ತಿ ಸ್ಟ್ರೆಸ್ ಕೊಡಬೇಡಿ, ಪ್ರೆಷರ್ ಕೊಡಬೇಡಿ, ಎನ್ಕ್ವೈರಿ ಮಾಡಿ ನೀವು. ಯಾಕಂದರೆ ಇವಾಗ ತಾನೇ ಅವರು ಚೇತರಿಸ್ಕೊಳ್ತಾ ಇದ್ದಾರ, ಅವ್ರಿಗೆ ಜಾಸ್ತಿ ಪ್ರೆಷರ್ ಹಾಕಬೇಡಿ. ಓಕೆ, ನಾವು ಜಾಸ್ತಿ ಏನು ಪ್ರೆಷರ್ ಹಾಕಲ್ಲ, ಜಸ್ಟ್ ಒಂದೆರಡು ಮಾತು ಇನ್ಕ್ವೈರಿ ಆಗಬೇಕು ಅವ್ರ ಕಡೆಯಿಂದ, ಅದಕ್ಕೆ. ಹಾಂ ಹೇಳಿ, ನಿಮ್ಗೆ ಏನಾಯಿತು, ಎದಕ್ಕೋಸ್ಕರ ನಿಮ್ಗೆ ಪೆಟ್ಟಾಗಿದ್ದು ಏನಾಯ್ತು, ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಸಾಹೇಬ್ರ ಏನಾತಂದ್ರ? ಅಯ್ಯಪ್ಪ, ಇಲ್ಲೇ ಬಂದ್ರಲ್ಲ ಇವರು. ಹಲೋ ಅಣ್ಣ, ಏನು ನೋಡಿದ್ರು ನೋಡ್ಲಂಗ ಹೊಂಟಿಯಲ್ಲ? ಇಲ್ಲೋಪ ಮಾರಾಯ, ನಾನು ನೋಡಿಲ್ಲ ನಿಮ್ಮನ್ನ, ನಾ ಹಂಗ ಸೀದಾ ಹೋಗುವಂಗೆ ಹೊಂಟಿದ್ದೆ. ಹಾಂ ಇರಲಿ, ನೀನು ನೋಡು ಬಿಡು, ನಾವಂತರೂ ನೀನು ನೋಡ್ತಿರ್ತೇವಿ. ಹಾಂ, ಎಲ್ಲಿ ರೊಕ್ಕ ತೆಗಿ ನಮ್ಮದು. ನನಗೆ ಇನ್ನೊಂದು 15 ದಿವಸ ಟೈಮ್ ಕೊಡ್ರಿ, ನಾನು ಕೊಡ್ತೇನೆ ನಿಮ್ಗೆ ರೊಕ್ಕನ. ನಾನು ಇಲ್ಲ ಅಂತ ಹೇಳಕತ್ತಿಲ್ಲ, ನಾ ಹಂಗೆ ತೆಪ್ಪಿಸಿನೂ ಅಡ್ಡಾಡಂಗಿಲ್ಲ. ನನ್ನ ಹತ್ರ ಯಾವುದೂ ರೊಕ್ಕ ಇಲ್ಲ. ಈಗ ಇನ್ನೊಂದು 15 ದಿವಸ ಬಿಟ್ಟು ಬಂದು ನಾನೇ ಬಂದು ನಿಮ್ಗೆ ಹೆಂಗಾರ ರೊಕ್ಕ ಹೊಂದಿಸ್ಕೊಂಡ್ಬಂದು ನಾನು ನಿಮಗೆ ಮುಟ್ಟಿಸಿ ಹೋಕ್ಕೀನಿ. ಏಯ್ ಏನೋ ಏನದು ಹಂಗ ಬರೇ ಯಾವಾಗ ಕೇಳಿದ್ರು 15 ದಿವಸ, 1 ವಾರ, 15 ದಿವಸ 1 ವಾರ ಅಂತ ಹೇಳ್ಕೊಂತಾನ ಹೊಂಟಿ. ಯಾವಾಗ ಅದು ಇನ್ನೂ ಕೊಡೋದು ನೀನು ರೊಕ್ಕನ? ಕೊಡ್ತೇನೆ, ನನಗೆ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಕೊಡ್ರಿ, ನಾ ಕೊಡ್ತೇನೆ ನಿಮ್ಮ ರೊಕ್ಕನ. ನಮ್ಗ ಕೊಡ್ತಾನ ಅಂತ ಹೇಳಿ ದೇತುದಿಲ್ಲ ಹಚ್ಚಿ ನಮಗ. ತಗೋ ಈಗ ಅಣ್ಣ ಕೊಡ್ತಾನೆ, ಬಿಟ್ಬಿಡಣ್ಣ, ನಾನು ಹೊಡಿಬೇಡ ಅಣ್ಣ. ಈಗ ಕೊಡ್ಬೇಕು. ಅಯ್ಯೋ ಅವನ್ನೇ ಹೊಡ್ಯಾಕತ್ತಾರ ಹಂಗ. ಒಂದ್ ಹೊಡೆದ್ರ ಸಾಯಂಗದನವ, ಇಬ್ರು ದಾಂಡ್ಗ್ಯಾಗಳು ಸೇರಿ ಹೊಡ್ಯಾಕತ್ತಾರ ಪಾಪಣ್ಣ. ತಡಿ ಏನಂತ ನೋಡೇ ಬಿಡು ನೋಡು. ಏ ಬಿಡ್ರು, ಹಂಗ್ಯಾ ಕೊಡ್ಯಾಕತ್ತಾರ ಅವ್ನು ಪಾಪಣ್ಣ. ನೀ ಯಾವನೋ ಹೇಳಾಕ ನಮಗ? ಮುಚ್ಕೊಂಡು ನಿಂದೆಷ್ಟೈತ್ ಕೆಲಸ ಅಷ್ಟು ನೋಡ್ಕೊಂಡು ನಡಿ. ಅಲ್ಲೋ ಪಾಪವ, ನೀವು ಒಂದು ಹೊಡೆದ್ರೆ ಸತ್ತು ಹೋಗಂಗತಾನ,
ಅವಾಗ ಇಬ್ರು ಕೂಡಿ ನೀವು ಹೊಡ್ಯಾಕತ್ತಿರಲ್ಲ ಅದಕ್ಕೆ ಹೇಳಾಕತ್ತ ನೀವಪ್ಪ ಹೊಡಿಬೇಡ್ರಿ ಹಂಗ ಮಾತುಕತೆ ಮಾಡ್ಕೊಡ್ರಿ ಮಾತಾಡ್ಕೊಡ್ರಿ ಹೊಡಿಬೇಡ್ರಿ ಹಂಗ ಹೌದಾ ಅವ ಒಂದ್ ಹೊಡೆದ್ರೆ ಸತ್ತು ಹೋಗಂಗದನಲ್ಲ ಹಂಗಾರ ನೀನಂಗ ಹಿಡಿ ಹಂಗಾರ ಕೊಡ್ತೀವಿ ಅವ್ ಕೊಡು ರೊಕ್ಕನ ನೀನ ಕೊಡ ಹಂಗಾರ ನಿನಗ ಕೇಳ್ತೀವಿ ನಾವು ಏ ಬಿಡು ಬಿಡು ಏನ್ ನನ್ನ ಹೊಡ್ಯಾಕ್ ಬಂದಿಯಲ್ಲ ನೀ ಬಿಡ್ಸಾಕ್ ಬಂದವನ್ನ ಬಿಡ್ಸಾಕ್ ಬಂದಿಯಲ್ಲ ಅದಕ್ಕೆ ನೀನ ತಗೋ ಏ ಬಿಡ್ಸಾಕ್ ಬಂದ್ರ ನನ್ ಮೇಲೆ ಕೈ ಮಾಡಕ್ ಬರ್ತೀಯ ಏ ಎಷ್ಟು ನಿಂದ ಸೊಕ್ಕ ಆ ಈಗ ಎಸ್ಕೇಪ್ ಆಗ್ಬಿಡ್ತಾನೆ. ಏ ಅಣ್ಣ ಅವ ಎಸ್ಕೇಪ್ ಆದ್ ನೋಡವ. ಎಲ್ಲ ಇವನಿಂದ ನನ್ನ ಯಪ್ಪ ಬಾರ್ಲಿ ಅವನ್ ಶಿಸ್ತು ನಾದೇ ಬಿಡೋನೆ ಅವನ್. ಯಪ್ಪ ಬಿಡ್ರೋ ನನ್ನ ಬಿಡ್ರೋ ನನ್ ಸತ್ತ ಹೋಗ್ಯಾನ್ ಬಿಡ್ರೋ ನನ್ನ ಯಾರು ಕಾಪಾಡ್ ಬರ್ರಿ. ಇಲ್ಲ ಆಗಿಂದ ಅವರು ಜಾಡ್ಸಿದ್ದು ಓದ್ಯಾಕತ್ರಿ ಸಾಹೇಬ್ರ ನಂಗೆ ಎಷ್ಟು ನಾನು ಬಿಡ್ರಿ ಅಂದ್ರು ಬಿಡ್ಲೇ ಇಲ್ಲ. ಅವ್ರು ಒದ್ದು ಪುರ್ಸಿಗೆ ಬಿದ್ದೆ ನಾನು. ಅದು ಎಲ್ಲೋ ಕಲ್ಲಿತ್ತು ಏನೋ ಕಲ್ಲು ಮೇಲೆ ಬಿದ್ದೇನೋ ಗೊತ್ತಿಲ್ಲ ಸರ್ ನನಗೆ. ಹೊಳ್ಳಿ ಮತ್ತೆ ಏನು ಪರ್ನೆನೇ ಇರಲಿಲ್ಲ. ಇಲ್ಲಿ ಈಗ ನೋಡ್ರಿ ಪರ್ನೆ ಬಂದಿದ್ದ. ಓಕೆ ಇಷ್ಟೆಲ್ಲ ಆಯ್ತಾ? ಅವ್ರನ್ನ ನೋಡಿದ್ರೆ ನೀವು ಗುರ್ತಾ ಹಿಡಿತೀರಾ? ಹ್ಞೂ ರೀ ಸಾಹೇಬ್ರ ಗುರ್ತಕ್ಕತ್ರಿ. ನೋಡ್ರಿ ನನ್ನ ಗಂಡ ಬುದ್ಧಿ ಮಾತು ಹೇಳಿದ್ದಕ್ಕೆ ನನ್ನ ಗಂಡಗ ಈ ಗತಿ ತಂದಿಟ್ಟಾರ. ಅದನ್ನ ನಿಮಗೆ ಏನು ಅನ್ನಿಸ್ತ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಲೈಕ್ ಮಾಡ್ರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡತ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ರಿ. ಧನ್ಯವಾದ.